ಒಂದೇ ಒಂದು ಪೆನಿ. ಹೌದು, ಜೇಬಿನಲ್ಲಿ ಕೇವಲ $1 ಕೂಡ ಇಲ್ಲದೆ, ಮಲಗಲು ಜಾಗವಿಲ್ಲದೆ, ತನ್ನ ಮಗನನ್ನ ಪಬ್ಲಿಕ್ ಟಾಯ್ಲೆಟ್ ಒಳಗೆ ಮಲಗಿಸಿ ಕಣ್ಣೀರು ಹಾಕುವ ಆ ಮನುಷ್ಯನ ನೋವು ನಿಮಗರ್ಥವಾಗುತ್ತಾ? ಆದರೆ ಅದೇ ಮನುಷ್ಯ ಕೇವಲ ಕೆಲವೇ ತಿಂಗಳಲ್ಲಿ $multi-million ಇಂಟರ್ವ್ಯೂ ಎದುರಿಸಿ ಇಡೀ ಗೇಮ್ ಅನ್ನೇ ಚೇಂಜ್ ಮಾಡ್ತಾನೆ ಅಂದ್ರೆ ನೀವು ನಂಬಲೇಬೇಕು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಸಿನಿಮಾದಲ್ಲಿ ಅಡಗಿರುವ ಆ ಕ್ರೂರ ಬಿಸ್ನೆಸ್ ಸತ್ಯಗಳು ಮತ್ತು ಮನಿ ಮ್ಯಾನೇಜ್ಮೆಂಟ್ನ ಸೀಕ್ರೆಟ್ಸ್ ಬಿಟ್ಕೊಡ್ತೀನಿ. ನೀವು ಈ ಮೊದಲು ಎಷ್ಟೇ ಬಿಸ್ನೆಸ್ ಬುಕ್ಸ್ ಓದಿದ್ರೂ ಅಥವಾ ವಿಡಿಯೋ ನೋಡಿದ್ರೂ ಪರವಾಗಿಲ್ಲ, ವಿಡಿಯೋದ ಎಂಡ್ ಹೊತ್ತಿಗೆ ಹಣದ ಬಗ್ಗೆ ನಿಮ್ಮ ಪರ್ಸ್ಪೆಕ್ಟಿವ್ ಸಂಪೂರ್ಣ ಬದಲಾಗಿರುತ್ತೆ. ಬರೀ ಎಮೋಷನ್ಸ್ ಪಕ್ಕಕ್ಕಿಟ್ಟು ಈ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಆ ಫ್ರೇಮ್ ವರ್ಕ್ ಅನ್ನ ಇವತ್ತು ಡಿಕೋಡ್ ಮಾಡೋಣ. ನೋಡಿ, ಸಿನಿಮಾ ಶುರುವಾಗೋದು ಕ್ರಿಸ್ ಗಾರ್ಡ್ನರ್ ಒಬ್ಬ ಸೇಲ್ಸ್ ಮ್ಯಾನ್ ಆಗಿ ತನ್ನ ಇಡೀ ಲೈಫ್ ಸೇವಿಂಗ್ಸ್ ಅನ್ನ ಈ ಬೋನ್ ಡೆನ್ಸಿಟಿ ಸ್ಕ್ಯಾನರ್ಗಳ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ. ಇಲ್ಲಿ ನೀವು ಒಂದು ವಿಷಯ ಗಮನಿಸಬೇಕು. ಕ್ರಿಸ್ ಹತ್ತಿರ ಅದ್ಭುತ ಪ್ರಾಡಕ್ಟ್ ಇತ್ತು ನಿಜ, ಆದ್ರೆ ಮಾರ್ಕೆಟ್ನಲ್ಲಿ ಅದಕ್ಕೆ ಡಿಮ್ಯಾಂಡ್ ಇರಲಿಲ್ಲ. ಇದನ್ನೇ ನಾವು ಬ್ಯಾಡ್ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಅಂತೀವಿ. ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು, ನೀವು ತಪ್ಪು ಜಾಗದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಹಣ ಕಸದ ಬುಟ್ಟಿಗೆ ಹೋದಂತೆ. ಆದ್ರೆ ಇಲ್ಲಿಂದಲೇ ಅಸಲಿ ಆಟ ಶುರುವಾಗೋದು. ಕ್ರಿಸ್ ತನ್ನ ಫಸ್ಟ್ ಪವರ್ ಮೂವ್ ಮಾಡೋದು ಆ ಫೆರಾರಿ ಕಾರ್ ಮಾಲೀಕನನ್ನ ಮಾತನಾಡಿಸಿದಾಗ. ಅವನು ಕೇಳೋದು ಬರೀ ಎರಡೇ ಪ್ರಶ್ನೆ: ನೀವು ಏನ್ ಮಾಡ್ತೀರಿ ಮತ್ತು ಹೇಗ್ ಮಾಡ್ತೀರಿ. ಇಲ್ಲಿ ಅವನು ಮಾಡಿದ್ದು ಸ್ಕಿಲ್ ಬೆಂಚ್ ಮಾರ್ಕಿಂಗ್. ನೀವು ಎಲ್ಲೋ ತಲುಪಬೇಕಂದ್ರೆ ಅಲ್ಲಿ ಆಲ್ರೆಡಿ ಇರುವವರು ಯಾವ ಸಿಸ್ಟಮ್ ಫಾಲೋ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದು ಮೊದಲ ಸ್ಟೆಪ್. ಆದ್ರೆ ಈ ಜರ್ನಿ ಸುಲಭ ಇರಲಿಲ್ಲ, ಯಾಕೆಂದ್ರೆ ಮುಂದಿರುವ ರಿಸ್ಕ್ ಅವನನ್ನ ರೋಡಿಗೆ ತಂದು ನಿಲ್ಸತ್ತೆ. ಈಗ ನೋಡಿ, ಕ್ರಿಸ್ ಮಾಡೋ ಆ ರೂಬಿಕ್ಸ್ ಕ್ಯೂಬ್ ಮ್ಯಾಜಿಕ್ ಇದೆಯಲ್ಲ, ಅದು ಬರೀ ಟ್ರಿಕ್ ಅಲ್ಲ, ಅದು ಪ್ರೂಫ್ ಆಫ್ ಕಾನ್ಸೆಪ್ಟ್. ಬರೀ ಬಾಯಿ ಮಾತಿನಲ್ಲಿ ನಾನು ಸ್ಮಾರ್ಟ್ ಅಂದ್ರೆ ಯಾರು ನಂಬಲ್ಲ, ಆದ್ರೆ ಆ ಹೈ ಪ್ರೊಫೈಲ್ ಮ್ಯಾನೇಜರ್ ಕಣ್ಣೆದುರು ಆ ಕ್ಯೂಬ್ ಸಾಲ್ವ್ ಮಾಡಿದಾಗ ಅವನು ತನ್ನ ಎಬಿಲಿಟಿಯನ್ನ ಪ್ರೂವ್ ಮಾಡ್ದ. ಬಿಸ್ನೆಸ್ ನಲ್ಲಿ ಇದನ್ನೇ ಪ್ಯಾಟರ್ನ್ ಇಂಟರಪ್ಟ್ ಅಂತಾರೆ. ಸಾವಿರಾರು ಜನರ ಮಧ್ಯೆ ನೀವು ಹೇಗೆ ವಿಭಿನ್ನವಾಗಿ ಕಾಣಿಸ್ತೀರಿ ಅನ್ನೋದು ಇಂಪಾರ್ಟೆಂಟ್. ಆದ್ರೆ ಅಸಲಿ ಶಾಕ್ ಅಂದ್ರೆ ಅವನು 6 ತಿಂಗಳ ಅನ್ಪೇಯ್ಡ್ ಇಂಟರ್ನ್ಶಿಪ್ ಒಪ್ಕೊಳ್ಳೋದು. ಯೋಚನೆ ಮಾಡಿ, ತಿನ್ನಲು ಅನ್ನವಿಲ್ಲದಿದ್ದರೂ ಸಂಬಳವಿಲ್ಲದ ಕೆಲಸ ಮಾಡೋದು ಹುಚ್ಚುತನ ಅನ್ಸುತ್ತೆ ಅಲ್ವಾ? ಆದ್ರೆ ಕ್ರಿಸ್ ಮಾಡಿದ್ದು ಕ್ಯಾಲ್ಕುಲೇಟೆಡ್ ಸ್ಯಾಕ್ರಿಫೈಸ್. ಅವನು ತನ್ನ ಶಾರ್ಟ್ ಟರ್ಮ್ ಸರ್ವೈವಲ್ ಬಿಟ್ಟು ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಮೇಲೆ ಬೆಟ್ ಕಟ್ಟಿದ. ಆದ್ರೆ ಈ ಬೆಟ್ ಅವನನ್ನ ಯಾವ ಮಟ್ಟಕ್ಕೆ ತಳ್ಳುತ್ತೆ ಅಂದ್ರೆ, ಅವನು ತನ್ನ ಮಗನ ಜೊತೆ ರೈಲ್ವೆ ಸ್ಟೇಷನ್ನಲ್ಲಿ ಮಲಗಬೇಕಾದ ಪರಿಸ್ಥಿತಿ ಬರುತ್ತೆ. ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವನ ಕೊನೆಯ $1 ಕೂಡ ಎಳೆದುಕೊಂಡಾಗ ಅವನು ಜೈಲಿಗೆ ಹೋಗ್ತಾನೆ. ಮಾರನೇ ದಿನ ಇಂಟರ್ವ್ಯೂ, ಕೈಯಲ್ಲಿ ಬಟ್ಟೆ ಕೂಡ ಇಲ್ಲ. ಆದ್ರೂ ಅವನು ಅರೆಬೆತ್ತಲೆ ಸ್ಥಿತಿಯಲ್ಲಿ ಆ $multi-million ಬೋರ್ಡ್ ರೂಮ್ ಒಳಗೆ ನುಗ್ತಾನೆ. ಅಲ್ಲಿ ಅವನು ಮಾಡಿದ್ದು ಮಾಸ್ಟರ್ ಕ್ಲಾಸ್ ಇನ್ ನೆಗೋಸಿಯೇಷನ್. ನಾನು ಉತ್ತರ ಗೊತ್ತಿಲ್ಲದಿದ್ರೆ ಗೊತ್ತಿಲ್ಲ ಅಂತ ನೇರವಾಗಿ ಹೇಳ್ತೀನಿ, ಆದ್ರೆ ಆ ಉತ್ತರ ಎಲ್ಲಿ ಸಿಗುತ್ತೆ ಅಂತ ಕಂಡು ಹಿಡಿಯೋದು ನನಗ್ ಗೊತ್ತು ಅಂತ ಅವನು ಹೇಳುವಾಗ ಆ ಇಡೀ ಬೋರ್ಡ್ ರೂಮ್ ಸೈಲೆಂಟ್ ಆಗುತ್ತೆ. ಕಂಪನಿಗಳಿಗೆ ನಿಮ್ಮ ಡಿಗ್ರಿ ಅಥವಾ ಸರ್ಟಿಫಿಕೇಟ್ ಮುಖ್ಯವಲ್ಲ, ಅವರಿಗೆ ಬೇಕಿರೋದು ನಿಮ್ಮ ಅನ್ಸ್ಟಾಪಬಲ್ ಮೈಂಡ್ ಸೆಟ್. ಈ ಸ್ಟ್ರಾಟಜಿಯನ್ನ ನೀವು ಲೀಗಲ್ ಆಗಿ ಎಲ್ಲಿ ಬೇಕಾದ್ರೂ ಬಳಸಬಹುದು. ನಿಮ್ಮಲ್ಲಿ ಸ್ಕಿಲ್ ಇಲ್ಲದಿದ್ರೂ ಅದನ್ನ ಕಲಿಯುವ ಹಸಿವಿದ್ರೆ ಇಡೀ ಮಾರ್ಕೆಟ್ ನಿಮಗೆ ಶರಣಾಗುತ್ತೆ. ಕೊನೆಗೆ ಕ್ರಿಸ್ ಗಾರ್ಡ್ನರ್ ಆ ಕೆಲಸ ಗಿಟ್ಟಿಸ್ಕೊಳ್ತಾನೆ. ಅವನ ಕಣ್ಣಿನಲ್ಲಿ ನೀರು ಬರೋದು ಬರೀ ಎಮೋಷನ್ ಇಂದ ಅಲ್ಲ, ಅದು ಅವನು ಕಟ್ಟಿದ ಆ ಡೋಪಮೈನ್ ಲ್ಯಾಡರ್ನ ಲಾಸ್ಟ್ ಸ್ಟೆಪ್. ಕ್ರಿಸ್ ನಂತರ ತನ್ನದೇ ಆದ ಕಂಪನಿ ಶುರು ಮಾಡಿ ಮಿಲಿಯನೇರ್ ಆಗ್ತಾನೆ. ಈ ಸಿನಿಮಾ ನಮಗೆ ಕಲಿಸೋದಿಷ್ಟೇ: ಹಣ ಗಳಿಸೋದು ಒಂದು ಕಲೆ, ಆದ್ರೆ ಆ ಹಣವನ್ನ ಉಳಿಸ್ಕೊಂಡು ಸಾಮ್ರಾಜ್ಯ ಕಟ್ಟೋದು ಒಂದು ಸೈನ್ಸ್. ಈಗ ನಿಮಗೆ ಕ್ರಿಸ್ ಗಾರ್ಡ್ನರ್ ಲೈಫ್ನ ಈ ಸೀಕ್ರೆಟ್ಸ್ ಅರ್ಥವಾಗಿದೆ. ಆದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಗೆದ್ದ ಕ್ರಿಸ್ ಗಾರ್ಡ್ನರ್ ತರವೇ ಇನ್ನೊಬ್ಬ ವ್ಯಕ್ತಿ ಕೇವಲ ಒಂದು ಸಣ್ಣ ಫೋನ್ ಕಾಲ್ ಮೂಲಕ ಇಡೀ ಅಮೆರಿಕದ ಎಕಾನಮಿಯನ್ನೇ ಅಲ್ಲಾಡಿಸಿದ್ದ. ಆ ಮನುಷ್ಯ ಯಾರು ಮತ್ತು ಅವನ ಡಾರ್ಕ್ ಸೈಕಾಲಜಿ ಏನು ಅಂತ ನಿಮಗೆ ಗೊತ್ತಾ? ಅದನ್ನು ತಿಳಿಯಬೇಕಂದ್ರೆ ಈ ಮುಂದಿನ ವಿಡಿಯೋ ನೋಡಿ, ಅಲ್ಲಿ ಸಿಗೋಣ.